ಕಳೆದ ವರ್ಷದ ನೋವನ್ನು ಮರೆಯೋಣ, ಹೊಸ ವರ್ಷದ ಹೊಸ ಕನಸಿನೊಂದಿಗೆ ಮುಂದಕ್ಕೆ ಹೆಜ್ಜೆ ಇಡೋಣ. ಪ್ರೀತಿ ಹಂಚುತ್ತಾ ಖುಷಿಯ ಜೀವನ ನಡೆಸೋಣ. ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೊಸ ವರ್ಷದ ಮೊದಲನೇ ವ್ಲಾಗ್ ಇದು. ಸೂರ್ಯೋದಯ ಆಗ್ತಾ ಇದೆ. ಮನೆ ದೇವ್ರಿಗೂ ಪೂಜೆ ಮಾಡ್ತಾ ಈ ದಿನ ಸ್ಟಾರ್ಟ್ ಮಾಡೋಣ. ವೆದರ್ ಕೂಡ ತುಂಬ ಪ್ಲೆಸೆಂಟ್ ಆಗಿತ್ತು. ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ಮತ್ತು ಜಾಮೂನ್ ಮಾಡಿದ್ದೆ. ಸಿಹಿಯಿಂದ ದಿನ ಸ್ಟಾರ್ಟ್ ಮಾಡೋಣ ಅಂತ. ನೈಟ್ ಕೇಕ್ ಕಟ್ ಮಾಡೋಕ್ಕಾಗಲಿಲ್ಲ, ಅವನಿಗೆ ಟೆಸ್ಟ್ಗಳು ನಡೀತಾ ಇರೋದ್ರಿಂದ ಬೇಗ ಮಲಗಿಸ್ಬಿಟ್ಟಿದ್ದೆ. ಈಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಕೇಕ್ ಕಟ್ ಮಾಡ್ತಾ, ನನಗೇನೋ ಎಕ್ಸೈಟ್ಮೆಂಟು ಕೇಕ್ ಕಟ್ ಮಾಡೋದು ಅಂತಂದರೆ. ಖುಷಿಯಾಗಿ ಕೇಕ್ ಕಟ್ ಮಾಡ್ತಾ ಇದ್ದ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಕೊಂಡು. ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವೀಗ ಬಂದಿರೋದು ಅಡಕಮಾರನಹಳ್ಳಿಲಿರೋ ಮಾರುತಿ ಸಾಯಿಧಾಮಕ್ಕೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ತುಮಕೂರು ಬ್ಯಾಂಗ್ಳೂರು ಹೈವೇನಲ್ಲಿ ಕಾಣಿಸುತ್ತೆ. ಇಲ್ಲಿರೋ ಆಂಜನೇಯ ಸ್ವಾಮಿ ವಿಗ್ರಹ 36 ಅಡಿ ಎತ್ತರವಾಗಿದೆ. ಇದರ ತೂಕ ಬಂದು 100 ಟನ್ಸ್ ಇದೆಯಂತೆ. ಒಂದೇ ಕಲ್ಲಿನಿಂದ ಈ ವಿಗ್ರಹನ ಕೆತ್ತಿದಾರಂತೆ. ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಂತೂ ಇಂತೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೀವು ಒಂದ್ಸಲ ವಿಸಿಟ್ ಮಾಡಿ ಈ ದೇವಸ್ಥಾನನ. ಪ್ರದಕ್ಷಿಣೆ ಹಾಕುವಾಗ ಹಿಂದೆನೇ ಸಂತೋಷಿಮ ಅಂತ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ತಾಯಿ. ನಮಸ್ಕಾರ ಮಾಡಿಕೊಂಡು ಮುಂದೆ ಬಂದ್ವಿ. ಮುಂದೆ ಸಾಯಿಬಾಬಾ ವಿಗ್ರಹನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಈ ದೇವಸ್ಥಾನಕ್ಕೆ ಮಾರುತಿ ಸಾಯಿಧಾಮ ಅಂತ ಹೆಸರಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲೂ ದರ್ಶನ ಮಾಡಿಕೊಂಡು ಮುಂದೆ ಬಂದ್ವಿ. ದೇವಸ್ಥಾನದ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ವಿಶಾಲವಾದ ದೇವಸ್ಥಾನ ಇದು. ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಇಲ್ಲಿ ಪ್ರಸಾದ ತಿಂದ್ಕೊಂಡು ನಾವು ಮುಂದೆ ಹೊರಟ್ವಿ. ಇವಾಗ ಹೋಗ್ತಾ ಇರೋದು ಕಾಮಧೇನು ಕ್ಷೇತ್ರಕ್ಕೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಕಡೆ ಹೊರಟ್ವಿ. ಇಲ್ಲೂ ಕೂಡ ಹೊಸ ವರ್ಷ ಅಂತ ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ರಾಯರಿಗೆ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಈಗ ಒಳಗಡೆ ಇರೋ ಬೃಂದಾವನ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಫೋಟೋ ರಿಸ್ಟ್ರಿಕ್ಷನ್ ಇತ್ತು. ಇಲ್ಲಿ ದರ್ಶನ ಮಾಡಿಕೊಂಡು ಆಚೆ ಬಂದ್ಬಿಟ್ವಿ. ದೇವಸ್ಥಾನದ ಬ್ಲೂ ಪ್ರಿಂಟ್ ಇದು. ಇದನ್ನು 2ನೇ ಮಂತ್ರಾಲಯ ಅಂತಲೇ ಕರೀತಾರೆ. ಇದೆಲ್ಲ ನೋಡ್ಕೊಂಡಾದ್ಮೇಲೆ ಪಕ್ಕದಲ್ಲೇ ಇರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಹೊಸ ವರ್ಷದ ಮೊದಲನೇ ದಿನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಕಂಪ್ಲೀಟ್ ಅಂತ ಅನಿಸಿದ್ದು. ಹೀಗೆ ಹೊಸ ವರ್ಷನ ತುಂಬ ಸಿಂಪಲಾಗಿ ಆಚರಿಸಿದ್ವಿ. ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ಸ್ ಮಾಡಿ. ನನ್ನ ವ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವಿತ್ ಲಾಟ್ಸ್ ಆಫ್ ಲವ್ ಫ್ರೆಂಡ್ಸ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಬಾಯ್.